Next one. Mention the expression for center of mass in terms of position vectors. ಈ ಲಾಸ್ಟ್ ಪೀರಿಯಡ್ನಲ್ಲಿ ನೀವು ಸೆಂಟರ್ ಆಫ್ ದ ಮಾಸ್ ಫಾರ್ ದ ಎಕ್ಸ್ ಆಕ್ಸಿಸ್ ಇನ್ನಲ್ಲಿ 3 ಡೈಮೆನ್ಷನಲ್ ಎಕ್ಸ್ ವೈ ಎಕ್ಸ್ ಆ್ಯಂಡ್ ವೈ ಇದು ಆಮೇಲೆ ಎಕ್ಸ್ ವೈ ಝೆಡ್ ಆಕ್ಸಿಸ್ 3 ಆಕ್ಸಿಸ್ ಇಂದು ಎಲ್ಲ ನೋಡ್ಕೊಂಡಿದ್ರಿ. ಈಗ ನಾವು ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ದ ಸೆಂಟರ್ ಆಫ್ ಮಾಸ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ಸ್ ವೆಕ್ಟರ್ ಕ್ವಾಂಟಿಟಿ ಇನ್ನಲ್ಲಿ ಅದನ್ನು ಯಾವ ರೀತಿ ಮಾಡಬೇಕಂತ ಜಸ್ಟ್ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಅಷ್ಟೇ. ಈ ಬಾಕ್ಸ್ ಹಾಕಿದ್ದಿಂದ ಇದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು. ಇದಕ್ಕೆ ಇಲ್ಲಿ ಈ ಕ್ವೆಶನ್ ಇದಕ್ಕೆ ಡೆರಿವೇಷನ್ ಅವೆಲ್ಲ ಏನು ಕೇಳಲ್ಲ, ಬರೀ ನಿಮಗೆ ಇದೊಂದು ಬಾಕ್ಸ್ ಹಾಕಿರೋದೊಂದು ಕೇಳ್ಬೋದು. ಸಿ ಇ ಟಿ ನೀಟ್ ಎಂದೆಲ್ಲ ಸ್ವಲ್ಪ ಕೇಳ್ತಾರೆ. ಇದು ಯಾಕಂದರೆ ಈಗ ನೋಡ್ರಿ M1 ಸೇಮ್ ಅದರಲ್ಲಿ ಹೋದು ಡೆರಿವೇಷನಲ್ಲಿ ಹೋದು ಕ್ವಶನಲ್ಲಿ ಬರ್ದಿದ್ದಲ್ಲಿ ಸೇಮ್ ಅದೇ M1 M2 M3 ಎಕ್ಸೆಟ್ರಾ Mn ಈಸ್ ಈಕ್ವಲ್ ಟು ಮಾಸಸ್ ಆಫ್ ದ n ನಂಬರ್ ಆಫ್ ಪಾರ್ಟಿಕಲ್ಸ್. n ನಂಬರ್ ಆಫ್ ಪಾರ್ಟಿಕಲ್ಸ್ಗಳಿದ್ದಾವೆ. M1 2 3 ಹಾಗೆ n ನಂಬರ್ ಆಫ್ ಪಾರ್ಟಿಕಲ್ಸ್ ಆಯಿತಾ. ಪಾರ್ಟಿಕಲ್ಸ್ ಏನು ಅಲ್ಲಿ ಮತ್ತು R1 R2 R3 ಅದು ಎಕ್ಸೆಟ್ರಾ Rn ಈಸ್ ಈಕ್ವಲ್ ಟು ಪೊಸಿಷನ್ ವೆಕ್ಟರ್ ಇವು ಪೊಸಿಷನ್ ವೆಕ್ಟರ್ಸ್ ವೆಕ್ಟರ್ ಕ್ವಾಂಟಿಟಿಯಿಂದ ಅದನ್ನು ಬರಬೇಕು. ಅಂದರೆ ಬಂದರೆ ಈಕ್ವೇಷನ್ನ ನಾವು ವೆಕ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೆಕ್ಟರೇ ಸಿಗುತ್ತೆ. ಹೌದು, R ಈಸ್ ಈಕ್ವಲ್ ಟು ಪೊಸಿಷನ್ ವೆಕ್ಟರ್ ಆಫ್ ಸೆಂಟರ್ ಆಫ್ ಮಾಸ್. ಇದ್ರದ್ದು R ಅನ್ನೋದು ಪೊಸಿಷನ್ ವೆಕ್ಟರ್ ಸೆಂಟರ್ ಆಫ್ ಮಾಸ್ನಲ್ಲಿ. ಹೌದಾಯ್ತಾ. ಅದನ್ನು ಈಗ ನೆಕ್ಸ್ಟ್ ಅದನ್ನೇ ಸೇಮ್ ಹೋದ ಈಕ್ವೇಷನ್ ಈಗ R ಈಸ್ ಈಕ್ವಲ್ ಟು M1 R1 M1 X1 X2 X3 ಇತ್ತು, ಅದು ಡಿಸ್ಟೆನ್ಸು. ಇದರಲ್ಲಿ ಈ ಡಿಸ್ಟೆನ್ಸಲ್ಲಿ ವೆಕ್ಟರ್ ಕ್ವಾಂಟಿಟಿನೂ ಸಹ ಸೇರ್ಕೊಂಡ್ಬಿಟ್ಟಿದೆ. ಅವಾಗ ಏನಾಗುತ್ತೆ ಅಂದರೆ M1 R1 ಪ್ಲಸ್ M2 R2 ಪ್ಲಸ್ M3 R3. R ಅನ್ನೋದು ಡಿಸ್ಟೆನ್ಸು, R ಅನ್ನೋದು ವಿತ್ ಡೈರೆಕ್ಷನ್ನು ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಹಂಗೆ ಅದೇ ರೀತಿ M1 R1 ಪ್ಲಸ್ M2 R2 ಪ್ಲಸ್ M3 R3 ಪ್ಲಸ್ ಎಕ್ಸೆಟ್ರಾ Mn Rn ಡಿವೈಡೆಡ್ ಬೈ M1 ಪ್ಲಸ್ M2 ಪ್ಲಸ್ M3 ಎಕ್ಸೆಟ್ರಾ Mn. ಸೇಮ್ ಇದನ್ನು ಸಿಗ್ಮಾ ರೂಪದಲ್ಲಿ ಬರೀಬೇಕು. I ಈಸ್ ಈಕ್ವಲ್ ಟು 1 to n Mi Ri ವೆಕ್ಟರ್ ಡಿವೈಡೆಡ್ ಬೈ ಸಿಗ್ಮಾ I ಈಸ್ ಈಕ್ವಲ್ ಟು 1 to n Mi ಅಂದರೆ ಏನು M1 M2 M1 ಪ್ಲಸ್ M2 ಪ್ಲಸ್ M3 ಅಂದರೆ ಎಕ್ಸೆಟ್ರಾ M ಆಗುತ್ತೆ. ಅದನ್ನು ಇಲ್ಲಿ M ಅಂತ ಬರೆದೀನಿ. ಇದು ಸಿಗ್ಮಾ I ಈಸ್ ಈಕ್ವಲ್ ಟು 1 to n Mi Ri ಇಸ್ ದ ಪೊಸಿಷನ್ ವೆಕ್ಟರ್ ರೂಪದಲ್ಲಿ ಇದನ್ನು ಬರೀತಾ. ಇದು ಬಾಕ್ಸಲ್ಲಿ ಹಾಕಿರೋದನ್ನು 3 ಸಾರಿ ಬರೀತೀವಿ. ಅವನಿಗೆ ಇದು ಕ್ವಶನ್ ಅಷ್ಟು ನೋಟ್ಸನ್ನು ಒಂದು ಸರಿ ನೋಟ್ಸಲ್ಲಿ ಬರ್ಕೊಂಡ್ರೆ ಆಮೇಲೆ ಈ ಕ್ವಶನ್ ಬರೀರಿ. ಆಮೇಲೆ ಈ ಬಾಕ್ಸ್ ಹಾಕಿರೋದನ್ನು 3 ಸರಿ ರಫಲ್ಲಿ ಬರೀಬೇಕು. ರೈತರ ಎಕ್ಸ್ಪ್ರೆಷನ್ ಫಾರ್ ಕೋಆರ್ಡಿನೇಟ್ ಸಿಸ್ಟಮ್ ಆಫ್ ಸೆಂಟರ್ ಆಫ್ ಮಾಸ್ ಇನ್ ದ ವೆಕ್ಟರ್ ಫಾರಮ್ನಲ್ಲಿ ಬರೀಬೇಕು. ಅದೇ ಈ ವೆಕ್ಟರ್ ಫಾರಮ್ನಲ್ಲಿ ಅಂದರೆ ಇಂಟಿಗ್ರೇಷನ್ ಇದು ಸಿಗ್ಮಾ ಅನ್ನೋದು 1 to n ಅದು ಇದೆಯಲ್ಲ ಅದನ್ನು ನಾವು ಇಂಟಿಗ್ರೇಷನ್ ರೂಪದಲ್ಲಿ ಬರೆದು ಅದನ್ನು ಇಂಟಿಗ್ರೇಷನ್ ರೂಪದಲ್ಲಿ ವೆಕ್ಟರ್ dm ಅಂತ ಬರಿತೇವೆ. ಆಯಿತಾ. ಅದು 1/m R ವೆಕ್ಟರ್ R ಈಸ್ ಈಕ್ವಲ್ ಟು 1/m ಇಂಟು ಇಂಟಿಗ್ರೇಷನ್ ಆಫ್ R ವೆಕ್ಟರ್ dm ಅಂತ ಬರೀಬೇಕು. ಇದು ಪೊಸಿಷನ್ ವೆಕ್ಟರ್ ಅಷ್ಟು. ನೆಕ್ಸ್ಟ್ ಒನ್ ಗಿವ್ ದ ಲೊಕೇಶನ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಫಾಲೋಯಿಂಗ್. ಈ ಸೆಂಟರ್ ಆಫ್ ದ ಮಾಸ್ ಆಫ್ ದ ಫಾಲೋಯಿಂಗ್ನಲ್ಲಿ ಅದ್ರ ಲೊಕೇಶನ್ ಎಲ್ಲೆಲ್ಲಿ ಅಂತ ನಾವು ಅದನ್ನು ತೊಗೊಬೇಕು. ಒಂದೇ ಸ್ಪಿಯರ್ನಲ್ಲಿ ಹೆಂಗಿರುತ್ತೆ ಒಂದು ಗ್ಲೋಬ್ ಅದು ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ನೋಡಿ ಸ್ಪಿಯರನ್ನು ಹಿಂಗೆ ನಿಲ್ಲಿಸಿದ್ರೆ ಹಿಂಗೆ ತಿರುಗಿಸ್ತಾ ಇರ್ತಾರೆ ಫುಟ್ಬಾಲ್ ಅದು ಸೆಂಟರ್ ಆಫ್ ಮಾಸು ಸ್ಪಿಯರಿನ ಸೆಂಟ್ರನ್ನಲ್ಲಿರುತ್ತೆ. ಓಕೆ. ರಿಂಗ್ ಅಂದರೆ ಈ ಸ್ಪಿಯರ್ ಹಂಗಂದರೆ ಈ ರೀತಿ ಇದೆ ಅಂತೆ. ಇಲ್ಲಿ ಸ್ಪಿಯರು ರೌಂಡ್ ಇತ್ತು ಅಂದರೆ ಇಲ್ಲಿಂದ ಹಿಂಗೆ ನಿಲ್ಲಿಸಿದಾಗ ಈ ಸೆಂಟರ್ ಆಫ್ ದ ಮಾಸ್ ಸೆಂಟ್ರಿಗೆ ಇರುತ್ತೆ ಕರೆಕ್ಟಾಗಿ ಸ್ಪಿಯರ್. ರಿಂಗ್ ಅಂದರೆ ಏನು ಅಟ್ ದ ಸೆಂಟರ್ ಆಫ್ ದ ರಿಂಗ್. ಅದರ ಒಂದು ರಿಂಗ್ ಇತ್ತು ಅಂದರೆ ಅದು ಮಧ್ಯೆ ಸೆಂಟರ್ ಆಫ್ ದ ರಿಂಗಲ್ಲಿ ಅದು ಸೆಂಟರ್ ಆಫ್ ಮಾಸ್ ಇರುತ್ತೆ. ನೋಡಿ ಇವೆಲ್ಲ ಆಬ್ಜೆಕ್ಟ್ಸು ಕ್ವಶನ್ ಕೇಳಿರ್ತಾರೆ, ಇದಕ್ಕೆಲ್ಲ ಆನ್ಸರ್ ಇದೆ. ರಿಂಗ್ ಎಲ್ಲಿರುತ್ತೆ ಅದ್ರ ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ದ ರಿಂಗ್ ಇರುತ್ತೆ. ಸಿಲಿಂಡರ್ ಅಂದರೆ ಯಾವ ರೀತಿ ಇರುತ್ತೆ ಆ ಸಿಲಿಂಡ್ರಿಗೆ ಯಾವ ರೀತಿ ಎಲ್ಲಿರುತ್ತೆ ಅದು ಅಂತ ಅದಕ್ಕೆಲ್ಲ ಸಿಲಿಂಡ್ರಿ ಅದು ಅಟ್ ಸೆಂಟರ್ ಆಫ್ ದ ಸಿಲಿಂಡರ್. ಆಯಿತಾ. ನೋಡಿರಿ ಇದು ಸಿಲಿಂಡರ್ ಹಿಂಗಿರುತ್ತೆ. ಸಿಲಿಂಡ್ರಿಗೆ ಈ ಥರ ಸೆಂಟ್ರಲ್ಲಿರುತ್ತೆ. ಇದಕ್ಕೆ ಸಿಲಿಂಡರ್ ಮಿಡ್ ಪಾಯಿಂಟ್ ಆಫ್ ದ ಆಕ್ಸಿಸ್ ಆಫ್ ದ ಸಿಲಿಂಡರ್. ಇದು ಮಿಡ್ ಪಾಯಿಂಟ್ ಆಫ್ ದ ಸಿಲಿಂಡರ್ ಮಿಡ್ ಪಾಯಿಂಟಲ್ಲಿರುತ್ತೆ. ಇದನ್ನು ನಾವು ಇಟ್ಕೊಂಡು ಏನಾರು ಒಂದು ಪಿನ್ ಅಥವಾ ಸ್ವಿಚ್ ಹಿಂಗೆ ತಿರುಗಿಸಿದ್ರೆ ಕರೆಕ್ಟಾಗಿ ರೊಟೇಷನ್ ಆಗುತ್ತೆ. ಅದೇ ತುದಿ ಮೇಲೆ ಇಟ್ಕೊಂಡು ಇದಿಲ್ದೇ ಬರೀ ತುದಿ ಮೇಲೆ ಇಟ್ಕೊಂಡು ಹಿಂಗೆ ಸಿಲಿಂಡರ್ ತಿರ್ಗಿಸೋಕೆ ಹೋದರೆ ಬರೋಲ್ಲ. ಅದು ಸೀದಾ ಒಳಗಡೆ ಚುಚ್ಚಬೇಕು, ಅದು ಸೆಂಟ್ರ್ ಇಲ್ಲಿವರೆಗೆ ಹೋಗಿರಬೇಕು. ಅವಾಗ ಏನಾಗುತ್ತೆ ಅಂದರೆ ಸಿಲಿಂಡರ್ನ ಹಿಂಗೆ ತಿರುಗಿಸಿದ್ರೆ ಕ್ಲೀನಾಗಿ ತಿರುಗತ್ತೆ. ಆಯಿತು. ನೆಕ್ಸ್ಟ್ ಪರ್ಫೆಕ್ಟ್ ಕ್ಯೂಬ್ ಹೆಂಗಿರುತ್ತೆ ಅಂದರೆ ಅದು ಹಿಂಗಿರುತ್ತೆ ಕ್ಯೂಬು.
ಈ ರೀತಿ ಈ ಪರ್ಫೆಕ್ಟ್ ಕ್ಯೂಬ್ ಇರುತ್ತೆ. ಅಟ್ ದ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್, ಈ ಡಯಾಗನಲ್ಸ್ ಒಂದು ಕ್ಯೂಬ್ ಇತ್ತು ಅಂದರೆ ಇದ್ರ ಡಯಾಗನಲ್ಸ್ ಇದನ್ನು ಹಿಂಗೆ ಡಯಾಗನಲ್ಸ್, ಈ ಡಯಾಗನಲ್ಸ್ ಎರಡು ಮಾಡಿದ್ರೆ ಇದನ್ನು ಹಿಂಗೆ ತೆಗೆದ್ರೆ ಕ್ಲೀನಾಗಿ ಅದು ಕ್ಯೂಬು ಸೆಂಟರ್ ಆಫ್ ದ ಮಾಸ್ ಇರುತ್ತೆ. ಮತ್ತು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ, ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಹೆಂಗಿರುತ್ತೆ, ಒಂದು ರೆಕ್ಟ್ಯಾಂಗಲ್ ರೊಟ್ಟು ಅವ ತೋರಿಸಿದ್ನಲ್ಲ ಒಂದು ರೊಟ್ಟು, ಆ ರೊಟ್ಟು ಅಂತ ತಿರುಗಿಸ್ತಾ ಹೋದರೆ ಅದು ಸೆಂಟ್ರ್, ಅದು ಡಯಾಗನಲ್ಸ್. ಗೊತ್ತಾಯ್ತಾ? ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ ಆಫ್ ದ ರೆಕ್ಟ್ಯಾಂಗಲ್, ಅಂದರೆ ಇದು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಇರುತ್ತೆ. ಇದನ್ನು ನಾವು ಹಿಂಗೆ ಈ ಡಯಾಗನಲ್ಸನ್ನು ನಾವು ಜಾಯಿನ್ ಮಾಡಿದಾಗ ಇದಕ್ಕೆ ಈ ಸೆಂಟರ್ ಆಫ್ ದ ಇದೆಯಲ್ಲ ಅದನ್ನು ನಾವು ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ. ಟ್ರ್ಯಾಂಗ್ಯುಲರ್ ಲ್ಯಾಮಿನಾ, ಟ್ರ್ಯಾಂಗ್ಯುಲರ್ ಲ್ಯಾಮಿನಾ ಹಿಂಗಿರುತ್ತೆ ಅಂದರೆ ಅಟ್ ದ ಸೆಂಟ್ರಾಯ್ಡ್ ಆಫ್ ದ ಟ್ರ್ಯಾಂಗಲ್, ಅಂದರೆ ಒಂದು ಟ್ರ್ಯಾಂಗಲ್ ಇರುತ್ತೆ, ಈ ಟ್ರ್ಯಾಂಗಲ್ ಇರುತ್ತೆ, ಇದನ್ನು ಎಲ್ಲಿರುತ್ತೆ ಸೆಂಟ್ರ್, ಇದು ಸೆಂಟ್ರ್ ಆಫ್ ದ ಮಾಸ್ ಎಲ್ಲಿರುತ್ತೆ ಅಂದರೆ ನೋಡಿ ಇದ್ರದ್ದು ಮಿಡ್ ಪಾಯಿಂಟು ತೆಗೆದು ಇದಕ್ಕೆ ಹಿಂಗೆ ಸೇರಿಸ್ಬೇಕು, ಇದ್ರದ್ದು ಮಿಡ್ ಪಾಯಿಂಟ್ ತೆಗೆದು ಇದಕ್ಕೆ ಸೇರಿಸ್ಬೇಕು, ಇದ್ರದ್ದು ಮಿಡ್ ಪಾಯಿಂಟ್ ತೆಗೆದು ಇದಕ್ಕೆ ಸೇರಿಸ್ಬೇಕು. ಈ ಸೆಂಟ್ರ್ ಆಫ್ ದ ಇದೆಯಲ್ಲ ಇದು ಸೆಂಟ್ರ್ ಆಫ್ ಮಾಸ್ ಇದು ಇದಕ್ಕೆ. ಗೊತ್ತಾಯ್ತಾ? ಟ್ರ್ಯಾಂಗ್ಯುಲರ್ ಲ್ಯಾಮಿನಾ ಅಟ್ ದ ಸೆಂಟರ್ ಆಫ್ ದ ಟ್ರ್ಯಾಂಗಲ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಮೀಡಿಯನ್ ಬರುತ್ತೆ. ಸರ್ಕ್ಯುಲರ್ ಸ್ಪ್ರಿಂಗ್ ಆ್ಯಂಡ್ ಹಾಲೋ ಸಿಲಿಂಡರ್, ಹಾಲೋ ಸಿಲಿಂಡರ್ ಸರ್ಕ್ಯುಲರ್ ಸ್ಪ್ರಿಂಗ್ ಹಿಂಗಿರುತ್ತೆ. ಸ್ಪ್ರಿಂಗ್ ಇದ್ದಾಗ ಇದ್ರ ಸೆಂಟರ್ ಆಫ್ ಮಾಸ್ ಎಲ್ಲಿ ಕಂಡುಹಿಡಿದಿದೆ ಅಂದರೆ ಇದು ಲೈ ಅಟ್ ದ ಔಟ್ಸೈಡ್ ದ ಬೈ, ಇದು ಔಟ್ಸೈಡ್, ಈ ಔಟ್ಸೈಡ್ ಸ್ಪ್ರಿಂಗ್ ಹಿಂಗಿತ್ತು ಅಂದರೆ ಹಿಂಗೆ ಸೆಂಟರ್ ಆಫ್ ಮಾಸ್ ತೊಗೊಳಕ್ಕೋದ್ರೆ ಸ್ಪ್ರಿಂಗ್ ಹಿಂಗೆ ಬಾಗ್ಬಿಡುತ್ತೆ, ಹಿಂಗೆ ಬಾಗ್ಬಿಡುತ್ತೆ. ಅವಾಗ ಇದ್ರ ಸೆಂಟರ್ ಮಾಸ್ ಹೇಳಿದ್ರೆ ಅದರ ಸೆಂಟರ್ ಆಫ್ ಮಾಸ್ ಅದು ಔಟ್ಸೈಡ್ ದ ಬಾಡಿ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಇಷ್ಟು ಸಿಲಿಂಡ್ರು ಅಷ್ಟೇ, ಹಾಲೋ ಸಿಲಿಂಡರ್ ಅಷ್ಟೇ ಔಟ್ಸೈಡ್ ದ ಬಾಡಿ ಇರುತ್ತೆ. ಗೊತ್ತಾಯ್ತಾ? ಇದು ಹೀಗೆ ಕ್ವಶನ್ ಕೇಳ್ತಾರೆ ನಿಮಗೆ. ಇದರಲ್ಲಿ ಹೆಂಗೆ ಕ್ವಶನ್ ಕೇಳ್ತಾರೆ ಅಂದರೆ ಸೆಂಟರ್ ಆಫ್ ದ ಮಾಸ್ ಎಲ್ಲಿ ಬರುತ್ತೆ ಅಂತ. ಸೆಕೆಂಡ್ ಪಿ ಯು ಸಿನಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿಯಿಂದ ಸುಮಾರು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೆ ಲೊಕೇಶನ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಫಾಲೋಯಿಂಗ್ ಅಂತ ಬರೆದು 4 ಆನ್ಸರ್ ಕೊಟ್ಟಿರ್ತಾರೆ, ಇಲ್ಲಿ ಬರೆದಿರ್ತಾರೆ. ಸಿಲಿಂಡರ್ ಅಂತ ಬರೆದಿರ್ತಾರೆ, ಮಿಡ್ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಸಿಲಿಂಡರ್, ಔಟ್ಸೈಡ್ ಇನ್ಸೈಡ್ ಅಂತೆಲ್ಲ ಕೊಟ್ಟಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಗುರ್ತಾಕಬೇಕು. ಇದನ್ನು ಸರಿಯಾಗಿ ನೀವು ನಂಬಿಕೊಂಡ್ರೆ ಇದನ್ನು ಇಲ್ಲಿಂದ ಇಲ್ಲಿ ಹೀಗೆ ಕರೆಕ್ಟಾಗಿ 3 ಸರಿ ಓದಿ ಆಮೇಲೆ 2 ಸರಿ ಬರೀಬೇಕು. ಸ್ಪಿಯರ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್, ರಿಂಗ್ ಅಟ್ ದ ಸೆಂಟರ್ ಆಫ್ ದ ರಿಂಗ್, ಸಿಲಿಂಡರ್ ಮಿಡ್ ಪಾಯಿಂಟ್ ಆ್ಯಂಡ್ ಆನ್ ದ ಆಕ್ಸಿಸ್ ಆಫ್ ದ ಸಿಲಿಂಡರ್, ಪರ್ಫೆಕ್ಟ್ ಕ್ಯೂಬ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್, ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಲ್ಯಾಮಿನಾ, triangular lamina at the centroid of the triangle or at the point of intersection of the medium. Circular spring and hollow cylinder outside the body in the outside irutte spectrum. Ishtana togoli. Next, what is the path followed by the center of mass of a projectile if it explodes midway in air? ನೋಡ್ರಿ, ಸೆಂಟರ್ ಆಫ್ ದ ಮಾಸ್ ಯಾವ ರೀತಿ ಬರುತ್ತೆ ಅಂತ. ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಪ್ರೊಜೆಕ್ಟೈಲ್ ಅಂದರೆ ಹಿಂಗೆ ವೆನ್ ಇಟ್ ಈಸ್ ಥ್ರೋಡ್, ಯಾವುದಾದ್ರು ಒಂದು ವಸ್ತುವಿಗೆ ತೋಡಿದ್ರೆ ಅದು ಸೀದಾ ಹಿಂಗೆ ಪ್ಯಾರಾಬೋಲಿಕ್ ಕರ್ವ್ನಲ್ಲಿ ಇಲ್ಲಿ ಬಂದು ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸೆಂಟರ್ ಆಫ್ ಮಾಸ್ ಅದು ಅಕಸ್ಮಾತ್ ಮಧ್ಯದಲ್ಲಿ ಇದ್ದಿದ್ದು ಎಕ್ಸ್ಪ್ಲೋಡ್ ಆಯಿತು ಅಂದರೆ ಅವಾಗ ಎಲ್ಲ ಸಣ್ಣ ಚೂರುಗಳೆಲ್ಲ ಯಾವ ರೀತಿ ಯಾವ ಪಾತಲ್ಲಿ ಹೋಗುತ್ತೆ ಅಂತ. ಗೊತ್ತಾಯ್ತಾ? ನೋಡಿ, ಆಬ್ಜೆಕ್ಟನ್ನು ನಾವು ಇಲ್ಲಿಂದ ಎಕ್ಸ್ಪ್ಲೋಡ್ ಮಾಡಿದ್ರೆ ಇಲ್ಲಿಂದ ಆಬ್ಜೆಕ್ಟನ್ನು ಹಿಂಗಿರುತ್ತೆ, ಇದು ಗ್ರೌಂಡ್, ಇದು ಇಲ್ಲಿಂದ ಆಬ್ಜೆಕ್ಟ್ ಪ್ರೊಜೆಕ್ಟೈಲ್ ಇದನ್ನು ಒಂದು ಆಬ್ಜೆಕ್ಟನ್ನು ಥ್ರೋ ಮಾಡಿದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ಯಾವುದೋ ಒಂದು ಪಟಾಕಿನ ಹಿಂಗೆ ಹಚ್ಚಿ ಹಿಂಗೆ ಬಿಸಾಕ್ತಾರಲ್ಲ, ನೋಡಿದ್ರಲ್ಲ, ಬಿಸಾಕಿದಾಗ ಮಧ್ಯದಲ್ಲಿ ಎಕ್ಸ್ಪ್ಲೋಡ್ ಆಗುತ್ತೆ. ಎಕ್ಸ್ಪ್ಲೋಡ್ ಆಯಿತು ಅಂತ ತಕ್ಷಣ ಏನಾಗುತ್ತೆ ಅಂದರೆ ಇದು ಎಲ್ಲಿ ಎಕ್ಸ್ಪ್ಲೋಡ್ ಆಯಿತು ಅಂದ ತಕ್ಷಣ ಅವು ಸದಾ ಪ್ಯಾರಾಬೋಲಿಕ್ ಪಾತ್ನಲ್ಲೇ ಹಿಂಗೆ ಎಲ್ಲ ಬೀಳ್ತವೆ, ಕೆಳಗಡೆ ಬೀಳ್ತವೆ. ನೋಡಿದ್ದೀರಾ? ಅದಕ್ಕೆ ಪ್ಯಾರಾಬೋಲಿಕ್ ಪಾತ್ನಲ್ಲೇ ಬೀಳುತ್ತೆ. ರಾಕೆಟ್ ಏನಾರು ಹಾರಿಸಿದಾಗ ಮೇಲ್ಗಡೆ ಹಿಂಗೆ ಹೋಗ್ತಿದ್ದಾಗ ಮೇಲಿಂದ ಡಮ್ ಅಂತ ಅಂದಮೇಲೆ ಅದೇ ಪ್ಯಾರಾಬೋಲಿಕ್ ಪಾತ್ನಲ್ಲೇ ಬೀಳ್ತಾ ಇರ್ತವೆ. ಗೊತ್ತಾಯ್ತಾ? ಅದು ಸೆಂಟರ್ ಆಫ್ ಮಾಸ್. ಅದರಿಂದ ಸಣ್ಣ ಪಾರ್ಟಿಕಲ್ಸ್ಗಳೆಲ್ಲವೂ ಸೇರಿಸಿದರೆ ಈ ಪಾರ್ಟಿಕಲ್ಸ್ಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಅದನ್ನೇ ಕೇಳಿರೋದು. ಗೊತ್ತಾಯ್ತಾ? ವಾಟ್ ಈಸ್ ದ ಪಾತ್ ಫಾಲೋಡ್ ಬೈ ದ ಸೆಂಟರ್ ಆಫ್ ಮಾಸ್ ಆಫ್ ಎ ಪ್ರೊಜೆಕ್ಟೈಲ್ ಇಫ್ ಇಟ್ ಎಕ್ಸ್ಪ್ಲೋರ್ಸ್ ಮಿಡ್ವೇ ಇನ್ ಏರ್? ನೋಡಿ, ಇಲ್ಲಿಂದ ಏನು ಹೋಯ್ತು ಅಂದರೆ ಮಿಡ್ವೇ ಇನ್ ಏರ್ ಇಫ್ ಇಟ್ ಎಕ್ಸ್ಪ್ಲೋರ್ಸ್, ವಾಟ್ ಈಸ್ ದ ಪಾತ್? ಇದ್ರ ಪಾತ್ ಏನಾಗುತ್ತೆ ಅಂತ. ಪಾತ್ ಈಸ್ ಆಲ್ಸೋ ಸೇಮ್ ಪ್ಯಾರಾಬೋಲಿಕ್ ಕರ್ವ್. ಗೊತ್ತಾಯ್ತಾ? ಸೆಂಟರ್ ಆಫ್ ಮಾಸ್ ಆಫ್ ದ ಫ್ರಾಗ್ಮೆಂಟ್ಸ್ ಆಫ್ ದ ಪ್ರೊಜೆಕ್ಟೈಲ್ ಕಂಟಿನ್ಯೂಸ್ ಅಲಾಂಗ್ ದ ಸೇಮ್ ಪ್ಯಾರಾಬೋಲಿಕ್ ಪಾತ್. ಆ ಪ್ಯಾರಾಬೋಲಿಕ್ ಪಾತ್ ಮೇಲೇ ಹೋಗಿರುತ್ತೆ. The same path followed if there is no explosion or
ನೋ ಎಕ್ಸ್ಪ್ಲೋಷನ್ ಆರ್ ಎಕ್ಸ್ಪ್ಲೋಷನ್. ಇಲ್ಲಿಂದ ಅಕಸ್ಮಾತ್ ಇದನ್ನು ಆಗದೇ ಇರಲಿ, ಎಕ್ಸ್ಪ್ಲೋರ್ಡ್ ಆದ್ರೂ ಸತ ಎಲ್ಲವೂ ಸತ ಪ್ಯಾರಾಬೋಲಿಕ್ ಪಾತಲ್ಲಿ ಹೋಗುತ್ತೆ. ಎಕ್ಸ್ಪ್ಲೋರ್ಡ್ ಆಗದೇ ಇದ್ದರೆ ಸೇಮ್ ಅದು ಹಿಂಗೆ ಬಂದು ಬೀಳುತ್ತೆ, ಅದು ಪ್ಯಾರಾಬೋಲಿಕ್ ಪಾತ ಇರುತ್ತೆ ಅಂತ ಅರ್ಥ. ಅದು ಹೌದಾಯ್ತಾ? ಇದನ್ನು ಕ್ಲೀನಾಗಿ ಇದನ್ನು ನಾವು ಕಂಡುಕೊಳ್ಬೋದು. ಒಂದು ಮಾರ್ಕ್ಸಿಂದ ಕೇಳ್ತಾರೆ, ಇಫ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಫ್ರಾಗ್ಮೆಂಟ್ಸ್ ಆಫ್ ದ ಪ್ರಾಜೆಕ್ಟೈಲ್ continuous along the same parabolic path. The center of mass of the fragments of the projectile continuous along the same parabolic path. The same path followed if there is no explosion or explosion. A same path followed if there is no explosion or explosion. ಇದನ್ನು ಕ್ಲೀನಾಗಿ ಗಮನಿಸೋಣ. ನೆಕ್ಸ್ಟ್, ಡಿಪೆಂಡ್ ಲೀನಿಯರ್ ಮೂಮೆಂಟ್ ಆಫ್ ದ ಸಿಸ್ಟಮ್ ಆಫ್ ದ ಪಾರ್ಟಿಕಲ್ಸ್. ಲೀನಿಯರ್ ಮೂಮೆಂಟಮ್ ಅಂದರೆ ಏನು? ಮಾಸ್ ಇಂಟು ವೆಲಾಸಿಟಿ. ಒಂದು ಆಬ್ಜೆಕ್ಟ್ ಏನಾರು ಎಕ್ಸ್ಪ್ಲೋರ್ಡ್ ಆಯಿತು ಅಂದರೆ, ಮಧ್ಯದಲ್ಲಿ ಎಕ್ಸ್ಪ್ಲೋರ್ಡ್ ಆಯಿತು ಅಂದರೆ ಅದು ಸಮ್ ಆಫ್ ದ ಪಾರ್ಟಿಕಲ್ಸ್, ಅದ್ರ ಲೀನಿಯರ್ ಮೂಮೆಂಟಮ್, ಎಲ್ಲ ಪಾರ್ಟಿಕಲ್ಸನ್ನು ಮೂಮೆಂಟಮು ಟೋಟಲ್ ಮೂಮೆಂಟಮಿಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ? ಟೋಟಲ್ ಲೀನಿಯರ್ ಮೂಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ದ ಮಾಸ್. ಗೊತ್ತಾಯ್ತಾ? ಸಿಸ್ಟಮ್ ಆಫ್ ದ ಪಾರ್ಟಿಕಲ್ಸ್ ಲೀನಿಯರ್ ಮೂಮೆಂಟಮ್ ಸೇಮ್ ಇಲ್ಲೂ ಅಷ್ಟೇ ಇದೆ. ನೋಡಿರಿ, ಇಲ್ಲಿ ಯಾವುದೋ ಒಂದು ಮಾಸ್ ಆಫ್ ದ ಪಾರ್ಟಿಕಲ್ ಇದೆ, ಎಕ್ಸ್ಪ್ಲೋರ್ಡ್ ಆಗ್ಬಿಡ್ತು, ಇದ್ರದ್ದು ಮಾಸ್ ಇಂಟು ವೆಲಾಸಿಟಿ, ಮಾಸು ಮತ್ತು ವೆಲಾಸಿಟಿ, ಇದ್ರದ್ದು ಮೂಮೆಂಟಮ್, ಮಾಸ್ ಇಂಟು ವೆಲಾಸಿಟಿ ಇದೆಲ್ಲ, ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಸಣ್ಣ ಸಣ್ಣ ಪಾರ್ಟಿಕಲ್ಸಿಂದು ಮಾಸು ವೆಲಾಸಿಟಿ ಎರಡನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಎಲ್ಲ ಸೇರಿಸಿದರೆ ಈ ಟೋಟಲ್ ಒರಿಜಿನಲ್ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಗೆ ಈಕ್ವಲ್ ಇರುತ್ತೆ ಅಂತ ಅರ್ಥ. ಟೋಟಲ್ ಲೀನಿಯರ್ ಮೂಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಅಂದರೆ ಟೋಟಲ್ ಮೂಮೆಂಟಮ್ ಪಿ ಈಕ್ವಲ್ ಟು ಎಮ್ ಇಂಟು ವಿ ಈಸ್ ಈಕ್ವಲ್ ಟು ದ P1 P2 P3 ಹಾಗೆ ಸಣ್ಣ ಪಾರ್ಟಿಕಲ್ಸಿಂದ ಮೂಮೆಂಟಮ್ಗೆ ಈಕ್ವಲ್. ಪಿ ಇದನ್ನೇನು M1 V1 ಪ್ಲಸ್ M2 V2 ಪ್ಲಸ್ MT V3 ಪ್ಲಸ್ M3 M4 V4 ಎಕ್ಸೆಟ್ರಾ MN VN. ಅದಾಯ್ತಾ? ಮಾಸ್ ಇಂಟು ವೆಲಾಸಿಟಿ ಈಕ್ವಲ್. ಟೋಟಲ್ ಲೀನಿಯರ್ ಮೂಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ total mass of the system of particles and velocity of center of mass. P is equal to ME, P is equal to P1 plus P2 plus P3 etc. Pn. P is equal to M1 V1 plus M2 V2 plus etc. M1 Vn. I think equal. Next, what is the total external force of a system of particle when its total momentum is constant? ಟೋಟಲ್ ಮೂಮೆಂಟಮ್ ಕಾನ್ಸ್ಟಂಟ್ ಆಗಿತ್ತು ಅಂದರೆ ಅದು ಟೋಟಲ್ ಇದು ಏನಾಗುತ್ತೆ ಅಂತ, ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಏನಾಗುತ್ತೆ ಅಂತ. ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಝೀರೋ. ಗೊತ್ತಾಯ್ತಾ? ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಆಫ್ ದ ಸಿಸ್ಟಮ್ ಪಾರ್ಟಿಕಲ್ಸ್ ವೆನ್ ದ ಟೋಟಲ್ ಮೂಮೆಂಟ್ ಅಂದರೆ ಮಾಸ್ ಇಂಟು ವೆಲಾಸಿಟಿ ಇದ್ದಷ್ಟೇ ಇರುತ್ತೆ, ಮಾಸ್ ಇದ್ದಷ್ಟೇ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಫೋರ್ಸು ಸತ ಝೀರೋ ಆಗಿರುತ್ತೆ, ಫೋರ್ಸೇ ಇರಲ್ಲ, ಒಂದೇ ವೆಲಾಸಿಟಿ ಹೋಗ್ತಾ ಇರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಪುಷ್ ಕೊಟ್ಟರೆ ಮಾತ್ರ ಅದು ಇನ್ನೂ ಜಾಸ್ತಿ ಹೋಗುತ್ತೆ, ಫೋರ್ಸ್ ಮಾತ್ರ ಇದ್ದಷ್ಟೇ. ಅದು ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದ ಸಿಸ್ಟಮ್ ವೆನ್ ಮೂಮೆಂಟಮ್ ಕಾನ್ಸ್ಟೆಂಟ್ ಆಗಿತ್ತು ಅಂದರೆ ಮಾಸ್ ಇಂಟು ವೆಲಾಸಿಟಿ ಎರಡು ಕಾನ್ಸ್ಟೆಂಟ್ ಆಗಿರುತ್ತೆ. F ಈಕ್ವಲ್ ಟು MA, ಆಕ್ಸಿಲರೇಷನೇ ಇರಲ್ಲ. ಗೊತ್ತಾಯ್ತಾ? ಈಗ ಅವಾಗ ಏನಾಗುತ್ತೆ ಅಂದರೆ ಆಗುತ್ತೆ, ಯಾವುದೇ ಆಬ್ಜೆಕ್ಟಿಗೆ ಆಕ್ಸಿಲರೇಷನ್ ಇರಲ್ವ ಅವಾಗ ಫೋರ್ಸು ಇರೋದೇ ಇಲ್ಲ. ಗೊತ್ತಾಯ್ತಾ? F ಈಸ್ ಈಕ್ವಲ್ ಟು MA. ಗೊತ್ತಾಯ್ತಾ? ಮತ್ತು ಇದು P ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ನೋಡ್ರಿ, ಮಾಸ್ ಇಂಟು ವೆಲಾಸಿಟಿ ಅಂದರೆ ಇಲ್ಲಿ F ಈಸ್ ಈಕ್ವಲ್ ಟು ME ಅಂದ್ರೇನು? ಆಕ್ಸಿಲರೇಷನ್. ವೆಲಾಸಿಟಿ ಬೈ ಟೈಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಅಂದರೆ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ, MA ಆಕ್ಸಿಲರೇಷನ್ನೇ ಇರಲ್ಲ ಇದಕ್ಕೆ. ಮತ್ತು M ಇಂಟು V ಇರುತ್ತೆ, M ಇಂಟು V ಕಾನ್ಸ್ಟೆಂಟ್ ಆಗಿಬಿಟ್ಟಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ಡಿವೈಡೆಡ್ ಬೈ ಟೈಮ್ ಆಕ್ಸಿಲರೇಷನ್ ಇರಲ್ಲ. ಆಕ್ಸಿಲರೇಷನ್ ಝೀರೋ ಆಯಿತು ಅಂದರೆ ಇದು ಮೂಮೆಂಟಮ್, ಇದು ಎಕ್ಸ್ಟರ್ನಲ್ ಫೋರ್ಸು ಝೀರೋ ಆಗಿರುತ್ತೆ. ಹಾಗಾಗಿ ವಾಟ್ ಈಸ್ ದ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ವೆನ್ ಇಟ್ಸ್ ಟೋಟಲ್ ಮೂಮೆಂಟಮ್ ಈಸ್ ಕಾನ್ಸ್ಟೆಂಟ್, ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಝೀರೋ. ಅದು ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಇದೇ ರಿವರ್ಸ್ ಆಗಿ ಹೇಳುತ್ತೆ. ವಾಟ್ ಹ್ಯಾಪನ್ಸ್ ಟು ಟೋಟಲ್ ಮೂಮೆಂಟಮ್ ಆಫ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ ವೆನ್ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಈಸ್ ಝೀರೋ. ಅಂದರೆ ಇಟ್ ಈಸ್ ಕಾನ್ಸ್ಟೆಂಟ್. ಟೋಟಲ್ ಮೂಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದಕ್ಕೆ ವಿರುದ್ಧ ಕಾನ್ಸ್ಟೆಂಟ್. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೆಂಟರ್ ಆಫ್ ಮಾಸ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ. ಎರಡಕ್ಕೂ ಡಿಫ್ರೆನ್ಸ್ ಕೇಳ್ತಾರೆ.
ಸೆಂಟರ್ ಆಫ್ ಮಾಸ್ ಅಂದರೆ ಏನು? ಇಟ್ ಈಸ್ ದ ಪಾಯಿಂಟ್ ಎಟ್ ವಿಚ್ ದ ಹೋಲ್ ಮಾಸ್ ಆಫ್ ದ ಬಾಡಿ ಈಸ್ ಸಪೋಸ್ಡ್ ಟು ಬಿ ಕಾನ್ಸಂಟ್ರೇಟೆಡ್. ಒಂದು ನಂಬರ್ ಆಫ್ ಪಾರ್ಟಿಕಲ್ಸ್, ಈ ಒಂದು ಇದ್ರ ಮಾಸ್ ಅಂದರೆ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್, ಅದಕ್ಕೆ ನಾವು ಮಾಸ್ ಅಂತ ಕರಿತೀವಿ. ಇಟ್ ಈಸ್ ದ ಪಾಯಿಂಟ್ ಎಟ್ ವಿಚ್ ದ ಹೋಲ್ ಮಾಸ್ ಆಫ್ ದ ಬಾಡಿ ಈಸ್ ಸಪೋಸ್ಡ್ ಟು ಬಿ ಕಾನ್ಸಂಟ್ರೇಟೆಡ್. ಹೋಲ್ ಮಾಸು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಅದು ಇಟ್ ಈಸ್ ದ ಪಾಯಿಂಟ್ ಎಟ್ ವಿಚ್ ದ ಹೋಲ್ ವೆಯ್ಟ್ ಆಫ್ ದ ಬಾಡಿ ಈಸ್ ಸಪೋಸ್ ಟು ಬಿ ಆಯ್ಟ್. ವೆಯ್ಟ್ ಅಂದರೆ ಏನು? ಇನ್ಕ್ಲೂಡಿಂಗ್ ಗ್ರಾವಿಟೇಷನಲ್ ಫೀಲ್ಡು ಸಹ ಸೇರಿರುತ್ತೆ. ಅದಕ್ಕೆ ಎಫ್ ಇದು ಅಂದರೆ ಮಾಸ್ ಅಂದರೆ ಬರೀ ಎಮ್, ಇದು ಅಂದರೆ ಎಮ್ ಇಂಟು ಜಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಗೊತ್ತಾಯ್ತಾ? ಇದು ಜಿ. ಹಂಗಾಗಿ ಗ್ರಾವಿಟೇಷನಲ್ ಫೀಲ್ಡು ಸಹ ಆಗುತ್ತೆ. ವೆಯ್ಟ್ ಆಫ್ ದ ಬಾಡಿ ಇನ್ಕ್ಲೂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸು. ಇಟ್ ಡಿಪೆಂಡ್ಸ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾಸ್ ಆ್ಯಂಡ್ ದ ಗ್ರಾವಿಟೇಷನಲ್ ಫೀಲ್ಡ್. ಗ್ರಾವಿಟೇಷನಲ್ ಫೀಲ್ಡು ಡಿಸ್ಟ್ರಿಬ್ಯೂಷನ್ ಮಾಸ್ ಎರಡೂ ಸಹ ಸೇರಲ್ಲ. ಅದು ಇದನ್ನು ಕ್ಲೀನಾಗಿ ಜ್ಞಾಪಕ. ಅದಾಯ್ತು. ಈ ಮಾಸು ಮತ್ತು ವೆಯ್ಟ್. ಮಾಸ್ ಅಂದರೆ ಏನು, ವೆಯ್ಟ್ ಅಂದರೆ ಏನು ನೋಡಿದಿರಿ, ಓದಿದಿರಿ. ಇಟ್ ಈಸ್ ದ ಪಾಯಿಂಟ್ ಅಟ್ ವಿಚ್ ದ ಹೋಲ್ ಮಾಸ್ ಆಫ್ ದ ಬಾಡಿ ಈಸ್ ಸಪೋಸ್ಡ್ ಟು ಬಿ ಕಾನ್ಸಂಟ್ರೇಟೆಡ್. It is the point at which the whole weight of the body is supposed to be act. It depends only on the distribution of mass. It depends on distribution of mass and the gravitational field. Okay. Important point ಇನ್ನೊಂದಿದೆ. In uniform gravitational field, center of gravity coincides with the center of mass. Uniform gravitation field ಅಂದರೆ ಏನು? ಅರ್ತ್ ಗ್ರಾವಿಟೇಷನ್ ಫೀಲ್ಡ್ ಯೂನಿಫಾರ್ಮ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ಗ್ರಾವಿಟಿ ಎರಡು ಈಕ್ವಲ್ ಆಗಿ ಇರುತ್ತೆ. ಇನ್ ನಾನ್ ಯೂನಿಫಾರ್ಮ್ ಗ್ರಾವಿಟೇಷನ್ ಫೀಲ್ಡ್, ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಸೆಂಟರ್ ಆಫ್ ಮಾಸ್ ಡೋ ನಾಟ್ ಕೋಯಿನ್ಸೈಡ್. ನಾನ್ ಯೂನಿಫಾರ್ಮ್ ಗ್ರಾವಿಟೇಷನ್ ಫೀಲ್ಡ್ ಅಂತ ಬರುತ್ತೆ. ಒಂದೊಂದು ಕಡೆ ಯೂನಿಫಾರ್ಮ್ ಆಗಿರಲ್ಲ. ಈ ಗುಡ್ಡ ಪ್ರದೇಶ ಹಿಂಗಿರುತ್ತೆ, ಹಿಂಗಿದ್ದಾಗ ಇಲ್ಲಿ ಇಳಿಜಾರು ಇರ್ತವೆ. ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿ, ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ವ್ಯತ್ಯಾಸ ಇರುತ್ತೆ. ಅವಾಗ ಸೆಂಟರ್ ಆಫ್ ಮಾಸು ಸೆಂಟರ್ ಆಫ್ ಗ್ರಾವಿಟಿ ಎರಡು ಕೋಯಿನ್ಸೈಡ್ ಆಗಲ್ಲ. ಗೊತ್ತಾಯ್ತಾ? ಹಾಗೆ ಅದು ಕೆಲವೊಂದು ಕಡೆ ಎಲ್ಲ ಗೊತ್ತಾಗೋದಲ್ಲ. ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ ಮುಂದೆಲ್ಲ ನಿಮಗೆ, ಅದರಲ್ಲೆಲ್ಲ ನಿಮಗೆ ಅದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಇಷ್ಟನ್ನು ನೀವು ಕ್ಲೀನಾಗಿ ನೋಟ್ಸಲ್ಲಿ ಬರ್ಕೊಳ್ರಿ. ಗೊತ್ತಾಯ್ತಾ? ನೆಕ್ಸ್ಟ್ ಮೆಮೊರೈಸಿಂಗ್ ಪಾರ್ಟ್. ಈ ಮೆಮೊರೈಸಿಂಗ್ ಪಾರ್ಟ್ ಆಫ್ ದಿಸ್ ಕ್ಲಾಸ್ ಯಾವುದಾದ್ರು ಕ್ಲೀನಾಗಿ ಮೆಮೊರೈಸಿಂಗ್ ಆಗಿಟ್ಕೊಂಡಿರಬೇಕು. ಗೊತ್ತಾಯ್ತಾ? ಅದಕ್ಕೆಲ್ಲ ಹೇಗೆ ಆಯಿತಾ? ಎಮ್ ಎನ್ ಹೇಗೆ ಯಾವುದೇ ಚೆನ್ನಾಗಿ ಕ್ಲೀನಾಗಿ ಮೆಮೊರೈಸಿಂಗ್ ಆಗಿಟ್ಕೊಳ್ರಿ ಅಂತ ನೋಡಿರಿ. ಎಲ್ಲಿಂದ ಈ ಬಾಕ್ಸಲ್ಲಿರೋದು ಮತ್ತು ಈ ಬಾಕ್ಸಲ್ಲಿರೋದನ್ನು ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ರಿ. ಆರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಮ್ ಐ ಆರ್ ಐ ಅಪಾನ್ ಎಮ್, ವೇರ್ ಎಮ್ ಈಸ್ ಈಕ್ವಲ್ ಟು M1 ಪ್ಲಸ್ M2 ಪ್ಲಸ್ ಎಕ್ಸೆಟ್ರಾ MN. ಆಯಿತು, ಗೊತ್ತಾಯ್ತಾ? ಆರ್ ಈಸ್ ಈಕ್ವಲ್ ಟು ಇದನ್ನು ಸೆಂಟ್ರ್ ಇದು ಎಕ್ಸ್ಪ್ರೆಷನ್ ಫಾರ್ ದ ಮಾಸ್ ಆಫ್ ದ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ವೆಕ್ಟರ್ಸ್. ಇದು ನೆಕ್ಸ್ಟ್ ಇದು ಆರ್ ಈಸ್ ಈಕ್ವಲ್ ಟು 1/m ಇಂಟು ಇಂಟಿಗ್ರೇಷನ್ ಆಫ್ ಆರ್ ಡಿ ಎಮ್. ಗೊತ್ತಾಯ್ತಾ? ಇದನ್ನು ನೀನು ನೋಟ್ಸಲ್ಲಿ ಬರ್ಕೊಳ್ರಿ. ಈ ಬಾಕ್ಸಲ್ಲಿರೋದು ಮಾತ್ರ 3 ಸರಿ ಬರೀ. ಗೊತ್ತಾಯ್ತಾ? ಹಾಗೆ ನೆಕ್ಸ್ಟ್ ಇದು ಲೊಕೇಶನ್, ಇದ್ರ ಲೊಕೇಶನ್ ಎಲ್ಲಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಇದಕ್ಕೆ ಲೊಕೇಶನ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಫಾಲೋಯಿಂಗ್. ಇದನ್ನು ನೀವು ಇಲ್ಲಿಂದ ಇಲ್ಲಿವರೆಗೆ ಕ್ಲೀನಾಗೆ ಎರಡು ನೋಡ್ಕೊಂಡು ಸರಿ ನೋಡ್ಕೊಳ್ಳೋದು ಸರಿ ಬರೀಬೇಕು. 3 ಸರಿ ಹೇಳ್ತೀನಿ, ಕ್ಲೀನಾಗಿ ಕೇಳ್ರಿ. ಸ್ಪಿಯರ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್, ಸ್ಪಿಯರ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್, ಸ್ಪಿಯರ್ ಎಟ್ ದ ಸೆಂಟರ್ ಆಫ್ ದ ಸ್ಪಿಯರ್. ರಿಂಗ್ ಎಟ್ ದ ಸೆಂಟರ್ ಆಫ್ ದ ರಿಂಗ್, ರಿಂಗ್ at the center of the ring, at ring at the center of the ring. Cylinder, midpoint of the midpoint and on the axis of the cylinder, cylinder midpoint and on the axis of the cylinder, cylinder midpoint and on the axis of the cylinder. Perfect cube at the point of intersection of the diagonal, perfect cube at the point of intersection of the diagonal, perfect cube at the point of intersection of the diagonal. Rectangular lamina at the point of intersection of the diagonals of the rectangular lamina, rectangular lamina at the point of intersection of the diagonals of the rectangular lamina. Rectangular lamina is equal to at the point of
intersection of the diagonals of the rectangular lamina. Triangular lamina at the centroid of the triangle. At the centroid of the triangle. Triangular lamina at the centroid of the triangle. Next, circular spring and hollow cylinder lie outside the body. Circular spring and hollow cylinder lie outside the body. Circular spring and hollow cylinder lie outside the body. Next, what is the path followed by the center of mass of a projectile if it explodes midway in air? ಇದೊಂದು ಕ್ಲಾಸ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. The center of mass of the fragments of the projectile continues along the same parabolic path. The center of mass of the fragments of the projectile continues along the same parabolic path. ಗೊತ್ತಾಯ್ತಾ? ಇದು ಕಂಟಿನ್ಯೂಯಸ್ ಅಲಾಂಗ್ ಅಂದರೆ ಇದನ್ನು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಮೇಲಿಂದ ಸುಮ್ಮನೆ ಬರೆದಿದ್ರು ಇದನ್ನು ಕ್ಲೀನಾಗಿ ಬರೀಬೇಕು. ಕಂಟಿನ್ಯೂಯಸ್ ಅಲಾಂಗ್ ದ ಸೇಮ್ ಪ್ಯಾರಾಬಲಿಕ್ ಪಾತ್. Continuous along the same parabolic path. Continuous along the same parabolic path. The same path followed if there is no explosion or explosion. The same path followed if there is no explosion or explosion. Same path followed if there is no explosion or explosion. Next, define linear momentum of the system of particles. ಇದನ್ನು ಒಂದ್ಸರಿ ನೋಡೋದಂಗೆ ಬರೀರಿ. ನಾನು ಯಾವುದಾದ್ರು 3 ಸರಿ ಹೇಳ್ತೀನೋ ಆಗ್ತಿದ್ದಂಗೆ ತಕ್ಷಣ ನಾನು ಅಲ್ಲೇ 2 ಸರಿ ನೋಡ್ಕೊಂಡು ಒಂದ್ಸರಿ ನೋಡೋದು ಒಂದ್ಸರಿ ಬರೀಬೇಕು. Total linear momentum of a system of particle is equal to the product of total mass of the system of particles and the velocity of center of mass. ಗೊತ್ತಾಯ್ತು? ಈಸ್ ಈಕ್ವಲ್ ಟು ದ ನೋಡಿರಿ, ಇಲ್ಲಿಂದ ಅಂಡರ್ಲೈನ್ ಮಾಡಿರ್ತೇನೆ. ಈ ಪಾಯಿಂಟ್ ಮಾತ್ರ ತಪ್ಪದೆ ಬರೀಲೇಬೇಕು ಇದಕ್ಕೆ. ಗೊತ್ತಾಯ್ತಾ? ಮತ್ತು ಇಲ್ಲಿವರೆಗೂ ಕ್ವಶನಲ್ಲೇ ಇರುತ್ತೆ. ಗೊತ್ತಾಯ್ತಾ? ಲೀನಿಯರ್ ಮೂಮೆಂಟಿಂದ ಇದಕ್ಕೆ ಪ್ರಾಡಕ್ಟ್ ಆಫ್ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. Product of total mass of the system of particles and the velocity of center of mass. Product of total mass of the system of particles and the velocity of center of mass. P is equal to mv, P is equal to p1 plus p2 plus etc. pn, P is equal to m1 v1 plus m2 v2 plus m3 v3 etc. mn. ಇದನ್ನು ಇಲ್ಲಿಂದ ಇಲ್ಲಿವರೆಗೆ 3 ಸರಿ ಬರೀರಿ. ನೋಡ್ಕೊಳ್ಳೋದಿದ್ದಾಗ ಒಂದು ಸರಿ ಬರೀರಿ. ವಾಟ್ ಈಸ್ ದ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ಎ ಸಿಸ್ಟಮ್ ಆಫ್ ಪಾರ್ಟಿಕಲ್ ವೆನ್ ಇಟ್ಸ್ ಟೋಟಲ್ ಮೂಮೆಂಟಮ್ ಈಸ್ ಕಾನ್ಸ್ಟೆಂಟ್. ನೋಡಿರಿ, ಟೋಟಲ್ ಮೂಮೆಂಟಮ್ ಈಸ್ ಕಾನ್ಸ್ಟೆಂಟ್ ಅಂತ ಬಂದಾಗ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ 0 ಅಂತ ಬರೀಬೇಕು. ಅದೇ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಈಸ್ 0 ಅಂತ ಬರೆದಾಗ ಮೂಮೆಂಟಮ್ ಈಸ್ ಕಾನ್ಸ್ಟೆಂಟ್ ಅಂತ ಬರೀಬೇಕು. ಗೊತ್ತಾಯ್ತಾ? ಟೋಟಲ್ ಮೂಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಬರೀಬೇಕು. ಗೊತ್ತಾಯ್ತಾ? ಸರಿ, ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ 0, ಟೋಟಲ್ ಮೂಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ದ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್. ದ ಟೋಟಲ್ ಮೂಮೆಂಟಮ್ ಆಫ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. Let's write the difference between center of mass and center of gravity. ಕ್ಲೀನಾಗಿ ಇದನ್ನು ನೋಡ್ಕೊಳ್ಳಿ. It is the path at which the whole mass of the body is supposed to be concentrated. It is the point at which the whole mass of the body is supposed to be concentrated. It is the point at which the whole mass of the body is supposed to be concentrated. It is the point at which the whole mass of the body is supposed to be concentrated. It is the point at which the whole weight of the body is supposed to be at. It is the point at which the whole weight of the body is supposed to be at. It is the point
at which the whole weight of the body is supposed to be acting. Next, it depends only on distribution of mass. It depends only on distribution of mass. It depends only on distribution of mass. It depends on distribution of mass and the gravitational field. It depends on distribution of mass and the gravitational field. It depends on distribution of mass and the gravitational field. In uniform gravitational field, center of gravity coincides with the center of mass. In uniform gravitational field, center of gravity coincides with the center of mass. In uniform gravitational field, center of gravity coincides with the center of mass. But in non-uniform gravitational field, center of gravity and center of mass do not coincide. But in non-uniform gravitational field, center of gravity and center of mass do not coincide. But in non-uniform gravitational field, center of gravity and center of mass do not coincide. ಇಷ್ಟನ್ನು ನೀವು ಸರಿ ನೋಡ್ಕೊಳ್ಳೋದು ಸರಿ ರಫಲ್ಲಿ ಬರೀರಿ. ಅಷ್ಟನ್ನು ಒಂದ್ಸರಿ ನೋಟ್ಸಲ್ಲಿ ಕ್ಲೀನಾಗಿ ಬರೀರಿ. ಓಕೆ, ಚೆನ್ನಾಗಿ ಕಲೀರಿ. ಈ ಪಾಯಿಂಟ್ಸ್ ಏನೇನು ಮೂರು ಸಹ ಹೇಳಿದ್ದೀನೋ ಅವೆಲ್ಲ ಭಾಳ ಇಂಪಾರ್ಟೆಂಟ್. ಅದನ್ನು ನಿಮಗೆ CET ನೀಟಲ್ಲೆಲ್ಲ ಕೇಳ್ತಾರೆ. ಓಕೆ, ಬೆಸ್ಟ್ ಆಫ್ ಲಕ್.